ಓಂ ವ್ಯಾಸ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಮುದ್ರಾಯುಗದ ಸಂಚಿಕೆಯಲ್ಲಿ ಯಾವ ವಿಷಯದ ಕುರಿತಾಗಿ ಮುದ್ದೆನ ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ IBS ಪ್ರಾಬ್ಲಮ್. ಸೊ ಏನಪ್ಪ IBS ಅಂದರೆ, ಸೊ ಇದನ್ನು ಇರಿಟೇಬಲ್ ಬಾಲ್ ಸಿಂಡ್ರೋಮ್ ಅಂತಂದ್ಬಿಟ್ಟು ನಾವು ಇದನ್ನು ಕರಿತೀವಿ. ಸೊ ಏನಪ್ಪ ಈ ಒಂದು ಸಿಂಡ್ರೋಮ್ನ ಏನು ಲಕ್ಷಣಗಳು ಅನ್ನೋದಾದರೆ, ನೋಡಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಊಟ ತಿಂತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಅವ್ರಿಗೆ ಟಾಯ್ಲೆಟ್ಗೆ ಅರ್ಜೆಂಟ್ ಆಗುತ್ತೆ. ಈ ಕಡೆ ತಿಂತಾ ಇರ್ತಾರೆ, ಈ ಕಡೆ ಬಾತ್ರೂಮ್ಗೆ ಓಡ್ತಾ ಇರ್ತಾರೆ. ಏನಿಲ್ಲ ಅಂದರೂ ದಿನಕ್ಕೆ ಒಂದು 5-6 ಸತಿ ಟಾಯ್ಲೆಟ್ಗೆ ಹೋಗ್ತಾನೆ ಇರ್ತಾರೆ, ಅಂದರೆ ಮೋಷನ್ ಪಾಸ್ ಆಗ್ತಾನೆ ಇರುತ್ತೆ. ಸೊ ಈ ಥರದನ್ನ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತಂದ್ಬಿಟ್ಟು ಹೇಳ್ತೀವಿ. ಇದು ದೊಡ್ಡ ಕರುಳಿನ ಕೊಲೋನಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಸಮಸ್ಯೆ ಆಗಿದೆ. ಅಂದರೆ ನಾವು ತಿಂದಂತಹ ಆಹಾರ ಬೇಗ ಅದು ಮ್ಯೂಕಸಲ್ಲಿ ಏನಾಗುತ್ತೆ ಅಂತಂದರೆ ಸ್ಟೂಲಲ್ಲಿ ಮ್ಯೂಕಸಾಗಿ ಕನ್ವರ್ಟ್ ಆಗಿ ಅದು ಬೇಗ ಬರೋದಕ್ಕೆ ಇದು ಒಂದು ಕಾರಣ ಆಗಿದೆ. ಅಷ್ಟೇ ಅಲ್ಲ, ಸೊ ಈ ಒಂದು IBS ಪ್ರಾಬ್ಲಮ್ ಇರೋ ಅಂಥವ್ರಿಗೆ ಏನಾಗುತ್ತೆ ಅಂದರೆ ತುಂಬಾ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ಗ್ಯಾಸ್ ಪಾಸಸ್ ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಅವಾಗವಾಗ ಕಾಣಿಸ್ಕೊತಾನೆ ಇರುತ್ತೆ, ಬಿಟ್ಟು ಬಿಟ್ಟು ಬರ್ತಾ ಇರುತ್ತೆ, ಹೊಟ್ಟೆ ಹಿಂಡ್ದಂಗೆ ಆಗ್ತಾ ಇರುತ್ತೆ. ಸೊ ಹಾಗೆ ತಿಂದಿದಂಥ ಆಹಾರ ನೀಟಾಗಿ ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಬಾಡಿಗೆ ಸೇರಿದಿಲ್ದಿರ ಸುಸ್ತಾಗೋದಾಗಿರ್ಬೋದು, ಅದರಲ್ಲೂ ಹಾರ್ಮೋನ್ಸ್ ವೇರಿಯೇಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಇದೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಈ ಒಂದು IBS ಇಂದ ಕಾರಣ ಆಗಿದೆ ಅಂತಂದ್ಬಿಟ್ಟು ಹೇಳಬಹುದಾಗಿದೆ. ಸೊ ಇಂತಹ ಒಂದು IBS ಇಂದ ಬಳಲ್ತಾ ಇರೋರು ಆದಷ್ಟು ಕಾಫಿನ ಅವಾಯ್ಡ್ ಮಾಡಬೇಕಾಗಿದೆ. ಸೊ ಹಾಗೆ ಮದ್ಯಪಾನನ ಅವಾಯ್ಡ್ ಮಾಡಬೇಕಾಗಿದೆ. ಸೊ ಹಾಗೆ ಫೈಬರ್ ಯುಕ್ತವಾದಂಥ ಆಹಾರಗಳನ್ನು ಅವರು ಅವಾಯ್ಡ್ ಮಾಡಬೇಕಾಗಿದೆ. ಯಾಕಂದರೆ ಬೇಗ ಮಲ ವಿಸರ್ಜನೆ ಆಗೋದ್ರಿಂದ, ಫೈಬರ್ ಅಂಶಗಳನ್ನು ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ಬೇಗ ಮಲ ವಿಸರ್ಜನೆ ಆಗೋದಕ್ಕೆ ಇದೊಂದು ರೀಸನ್ ಅಂತ ಅಂದ್ಬಿಟ್ಟು ಹೇಳ್ಬೋದಾಗಿದೆ. ಹೀಗಿರುವಾಗ ಫೈಬರ್ ಅಂಶಗಳು ಉಳ್ಳವಂತಹ ಒಂದು ಆಹಾರವನ್ನು ಅವರು ಅವಾಯ್ಡ್ ಮಾಡಬೇಕಾಗಿದೆ. ಸೊ ಈ ರೀತಿಯಾಗಿ IBS ಪ್ರಾಬ್ಲಮ್ ಇರುವವರು ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ತಾ ಮೆಡಿಕೇಷನ್ಸ್ ತೊಗೊತಾ, ಸೊ ಹಾಗೆ ಅವರು ಏನು ಮಾಡಬೇಕಂದ್ರೆ ಗಟ್ನ ಆರೋಗ್ಯ ಕಾಪಾಡುವಂತಹ ಒಂದು ಆಹಾರಗಳನ್ನ ತೊಗೊಬೇಕಾಗುತ್ತೆ. ಪ್ರೋಬಯೋಟಿಕ್ ಆಹಾರ ಅಂಶಗಳು ಅಂದರೆ ಮಜ್ಜಿಗೆ ಕುಡಿಯೋದಾಗಿರ್ಬೋದು, ಹಾಗೆ ಮೊಸರನ್ನ ಬಳಸೋದಂಥದ್ದಾಗಿರ್ಬೋದು, ಅಂದರೆ ಪ್ರೋಬಯೋಟಿಕ್ ಇರುವಂತಹ ಆಹಾರಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಈ ಒಂದು IBS ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ಒಂದು ಸ್ವಲ್ಪ ಸಹಾಯಕಾರಿಯಾಗಿದೆ ಅಂತಂದ್ಬಿಟ್ಟು ತಿಳಿಬಹುದಾಗಿದೆ. ಸೊ ಹಾಗೆಯೇ ಇಂತಹ ಒಂದು IBS ಪ್ರಾಬ್ಲಮ್ಗೆ ಯಾವ ಮುದ್ರೆ ಸಹಾಯಕಾರಿಯಾಗಿದೆಯಪ್ಪ ಅನ್ನೋದಾದರೆ ಅದಕ್ಕೆ ಮುಖ್ಯವಾಗಿರುವಂಥದ್ದು ಅಪಾನ ಮುದ್ರೆ ಅಂತಂದ್ಬಿಟ್ಟು. ಸೊ ಯಾಕಪ್ಪ ಅಪಾನ ಮುದ್ರೆ IBS ಪ್ರಾಬ್ಲಮ್ಗೆ ಸಹಾಯಕಾರಿಯಾಗಿದೆ ಅಂದರೆ, ನೋಡಿ ಹೊಟ್ಟೆಯಿಂದ ಮಲವಿಸರ್ಜನೆ ಆಗುವವರೆಗೂ ಅಲ್ಲಿ ಕೆಲಸ ಮಾಡುವಂತಹ ವಾಯು ಯಾವುದು ಅಂದರೆ ಅದು ಅಪಾನ ವಾಯು ಆಗಿದೆ. ನೋಡಿ ನಮ್ಮಲ್ಲಿ ಪಂಚವಾಯುಗಳಿದೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಆ ಪಂಚವಾಯುಗಳಿಗೆ ಉಪವಾಯುಗಳು ಅಂತಂದ್ಬಿಟ್ಟು ಆ ಪಂಚವಾಯುಗಳಿಗೆ ಇದೆ. ನೋಡಿ ನಮ್ಮ ದೇಹ ಪಂಚವಾಯುಗಳಿಂದ ಕೂಡಿ ಕೆಲಸ ಮಾಡ್ತಾ ಇರುವಂಥದ್ದು. ನಾವು ಚಲನೆ ಮಾಡ್ತಿರ್ಬೋದು, ನಮ್ಮ ಕಣ್ಣು ರೆಪ್ಪೆನೂ ಆಡ್ತಾ ಇರೋದು ಸಹ ಒಂದು ವಾಯುವಿನ ಸಹಾಯದಿಂದ. ಸೊ ಈ ರೀತಿಯಾಗಿ ನಮ್ಮಲ್ಲಿ ಒಂದು ಅನೈಚ್ಛಿಕವಾಗಿ ಕೆಲಸ ಮಾಡ್ತಿರುವಂತಹ ಎಲ್ಲ ಅಂಶಗಳಿಗೆ ಈ ಒಂದು ವಾಯುಗಳು ಸಹಾಯಕಾರಿಯಾಗಿದೆ. ಸೊ ಹೀಗಿರುವಾಗ ಜೀರ್ಣಕ್ರಿಯೆ ಹಾಗೆ ಮಲವಿಸರ್ಜನೆ ಈ ಎಲ್ಲ ಒಂದು ಸಂದರ್ಭದಲ್ಲಿ ಸಹಾಯಕವಾಗಿರುವಂಥದ್ದೇ ಅಪಾನ ವಾಯು. ಸೊ ಹೀಗಿರುವಾಗ ಈ ಒಂದು ಅಪಾನ ವಾಯುವಿನ ಮುದ್ರೆಯನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಇನ್ಬ್ಯಾಲೆನ್ಸ್ ಆಗಿರುವಂಥದ್ದು ಬ್ಯಾಲೆನ್ಸ್ ಆಗಿ ಈ ಒಂದು IBS ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಹಾಯಕಾರಿಯಾಗಿದೆ ಈ ಒಂದು ಮುದ್ರೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಸೊ ಹೀಗಿರುವಾಗ ಈ ಒಂದು ಅಪಾನ ಮುದ್ರೆ ಅನ್ನೋದು ಹೇಗಪ್ಪ ಮಾಡೋದು ಅನ್ನೋದಾದರೆ, ಮೊದಲಿಗೆ ನಮ್ಮ ಕೈ ಬೆರಳುಗಳಲ್ಲಿರುವಂತಹ ಈ ಒಂದು ಆಕಾಶ ತತ್ವ ಹಾಗೆ ಪೃಥ್ವಿ ತತ್ವ, ಈ 2 ಬೆರಳುಗಳನ್ನು ಈ ಹೆಬ್ಬೆರಳಿನ ಅಗ್ನಿ ತತ್ವದಲ್ಲಿ ಇರಿಸಬೇಕಾಗುತ್ತೆ. ಸೊ ಇದನ್ನ ಜಿಂಕ ಮುದ್ರಾ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಹಾಗೆ ಅಪಾನ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಈ ಒಂದು ಅಪಾನ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೊಟ್ಟೆ ಹಾಗೂ ಮಲ ವಿಸರ್ಜನೆಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತಹದ್ದು ಇಲ್ಲಿ ಬ್ಯಾಲೆನ್ಸ್ ಆಗೋದಕ್ಕೆ ಈ ಒಂದು ಅಪಾನ ವಾಯು ಅನ್ನೋದು ಸಹಾಯಕಾರಿಯಾಗಿದೆ. ಹಾಗೆ ಅಪಾನ ಮುದ್ರೆ ಅನ್ನೋದು ಸಹಾಯ ಮಾಡುತ್ತೆ ಅಂತಂದ್ಬಿಟ್ಟು ಹೇಳ್ತಾ, ಸೊ IBS ಪ್ರಾಬ್ಲಮ್ ಇರೋರು ತುಂಬಾ ಅದನ್ನು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ಬಾಡಿಗೆ ಆಹಾರದ ಒಂದು ನ್ಯೂಟ್ರಿಯೆಂಟ್ಸ್ ಸೇರೋ ಅಂಥದ್ದು ತುಂಬಾ ಮುಖ್ಯ ಆಗಿದೆ. ಸೊ ಹೊಟ್ಟೆನೇ ಸಮಸ್ಯೆ ಆದಾಗ ಇಡೀ ದೇಹದ ಒಂದು ರಚನಾ ಕ್ರಿಯೆಯೇ ಚೇಂಜಸ್ ಆಗಿಬಿಡುತ್ತೆ. ಸೊ ಹೀಗಿರುವಾಗ IBS ಪ್ರಾಬ್ಲಮ್ ಹೊಂದಿರೋ ಆದಷ್ಟು ಮೆಡಿಕೇಷನ್ ತಗೊಳ್ಳಿ. ಸೊ ಅದೇ ರೀತಿಯಾಗಿ ಯೋಗ ಹಾಗೆ ಧ್ಯಾನ ಹಾಗೆ ಮುದ್ರೆಗಳನ್ನು ಮಾಡ್ತಾ ಈ ಒಂದು ಪ್ರಾಬ್ಲಮಿಂದ ಆಚೆ ಬನ್ನಿ ಅಂತ ಹೇಳ್ತಾ, ಸೊ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.